महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे। मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायितं बभौ। स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्दये नमः। सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम। वाल्मीकिर्गौ पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम्। ಹನುಮಂತ ಮಹೇಂದ್ರ ಪರ್ವತವನ್ನ ಹತ್ತಿ ದಕ್ಷಿಣದ ದಿಕ್ಕಿನತ್ತ ತನ್ನ ಹೆಜ್ಜೆಯನ್ನು ಇಟ್ಟುಕೊಂಡು ಸಾಗುವಾಗ ಹೇಗೆ ಕಂಡ ಅನ್ನೋದನ್ನ ಬೇರೆ ಬೇರೆ ರೀತಿಯಲ್ಲಿ ಕವಿಗಳು ಕಂಡಂತೆ ಮತ್ತು ನಿಜದ ಅರ್ಥದಲ್ಲೂ ಕೆಲವೊಂದು ಘಟನೆಗೆ ಅವನು ಹೊಂದಿಕೊಂಡಿದ್ದಾನೆ ಎನ್ನುವಂತೆ ನಡೆದದ್ದನ್ನ ಉಲ್ಲೇಖಿಸ್ತಾ ಬಂದ್ರು. ಹಾಗೆ ಅವನ ಸಾಮರ್ಥ್ಯವನ್ನು ಕೂಡ ಅದು ಅಸಾಧಾರಣವಾದದ್ದು ಅಂತ ಪರಿಚಯಿಸುವ ಬೇರೆ ಬೇರೆ ದೃಷ್ಟಾಂತಗಳನ್ನು ಸೇರಿಸಿಕೊಂಡು ಉತ್ತರವನ್ನು ಕೊಡ್ತಾ ಬಂದ್ರು. ಅದರಲ್ಲಿ ನಾವು 26ನೇ ಪದ್ಯದಲ್ಲಿ ಇಪ್ಪತ್ತೈದನೇದಾಯ್ತಾ? ಸಮುದ್ರ ಸೀಮೇವ ಭೂವಕಾಶಂ ಆಯ್ತು. ವಿಸ್ತಾರವಾದ ಶರೀರವುಳ್ಳ ಈ ಹನುಮಂತನ ಅಗಲವಾದ ಎದೆ ಅದು ಸುಂದರವಾದ ವನಮಾಲೆಯಿಂದ ಶೋಭಿಸ್ತಾ ಇತ್ತು. ಆಕಾಶದ ನಡುವಿನಿಂದ ಇಳಿದು ಬಂದ ಗಂಗೆಯಂತೆ ಅವನ ಹೆಗಲಿಗೆ ಹಾಕಿದ, ಅವನ ಕೊರಳಿಗೆ ಹಾಕಿದ ಮಾಲೆ, ಬಿಳಿಯಾದ ಮಾಲೆ ನೀರಿಳಿತಾ ಇರುವಂತೆ ಕಾಣಿಸ್ತಾ ಇತ್ತು. ಇನ್ನೊಂದು ದಿಕ್ಕಿನಿಂದ ನೋಡಿದಾಗ ಸಮುದ್ರಕ್ಕೆ ಸೀಮೆ ಅಂದರೆ ದಡ, ಸಮುದ್ರಕ್ಕೆ ದಡವನ್ನ ದೂರದಿಂದ ಆಕಾಶ ಮಾರ್ಗದಲ್ಲಿ ನೋಡಿದ್ರೆ ಸಮುದ್ರಕ್ಕೆ ದಡ ಇದ್ದ ಹಾಗೆ ಸುತ್ತ ಆ ಎದೆಯನ್ನ ಆವರಿಸಿಕೊಂಡಂತಹ ಮಾಲೆ ಕಾಣಿಸ್ತಾ ಇತ್ತು ಅಂತ ಹೀಗೆ ನಾವು ಹಿಂದೆ ನೋಡಿದ್ವಿ. ದೀಪ ಅವ್ರು ಹೇಳಿ. ವಿಸ್ತೀರ್ಣ ಭಾವೇ ದಶಯೋಜನಾಸ್ಯ ಇಲ್ವಾ? ಸಹನ ಅವ್ರು ಹೇಳಿ. ವಿಸ್ತೀರ್ಣ ಭಾವೇ ದಶಯೋಜನಾಸ್ಯ ಶ್ರೀ ವೈಷ್ಣವರು ಹೇಳಿ. ವಿಸ್ತೀರ್ಣ ಭಾವೇ ದಶಯೋಜನಾಸ್ಯ ವಿಸ್ತೀರ್ಣ ಭಾವೇ ದಶಯೋಜನಾಸ್ಯ ಛಾಯಾಂಬುಧೌ ಗುಣಾಯತೇಯಂ ಛಾಯಾಂಬುಧೌ ತಂತ್ರಿಗುಣಾಯತೇಯಂ ಛಾಯಾಂಬುಧೌ ತತ್ರಿಗುಣಾಯತೇಯಂ ತತ್ರಿಗುಣಾಯತೇಯಂ ಲಬ್ಧ್ವಾ ಕವೀಂದ್ರೈರುಪಮಾನ ಭೂಮಿಃ ಲಬ್ಧಾ ಕವೀಂದ್ರೈರುಪಮಾನ ಭೂಮಿಃ ಹನುಮತೋ ನ ಹ್ಯಪರಾ ತ್ರಿಲೋಕ್ಯಾಂ ಹನುಮತೋ ನ ಹ್ಯಪರಾ ತ್ರಿಲೋಕ್ಯಾಂ ವಿಸ್ತೀರ್ಣ ಭಾವೇ ಅಸ್ಯ ದಶಯೋಜನ, ಅವನ ಛಾಯಾ
ದಶಯೋಜನಗಳಷ್ಟು ಅಗಲವಾಗಿ ನೆಲದಲ್ಲಿ ಬೀಳ್ತಾ ಇತ್ತು. ಆ ಅವನಿಗಿಂತ ತ್ರಿಗುಣಾಯತೇಯಂ, 3 ಪಟ್ಟು, ತ್ರಿಗುಣ ಅಂದ್ರೆ 3 ಪಟ್ಟು, 3 ಪಟ್ಟು ಅವನಿಗಿಂತ ವಿಸ್ತಾರವಾದ ರೀತಿಯಲ್ಲಿ. 3 ಪಟ್ಟು ಅಂದ್ರೆ 10 ಇಂಟು 3 ಅಂದ್ರೆ ಅವನು 10 ಯೋಜನದಷ್ಟು ದೂರ ಇದ್ರೆ, ಎತ್ತರ ಇದ್ರೆ, ಅವನ ಇಡೀ ಶರೀರ 30 ಯೋಜನಗಳಷ್ಟು ವಿಸ್ತಾರಕ್ಕೆ ಕೆಳಗಡೆ ಅವನ ನೆರಳು ಕಾಣಿಸ್ತಾ ಇತ್ತು. ಹನುಮಂತನಿಗೆ ಸದೃಶವಾದದ್ದು ಅಂತ ಹೇಳಿದ್ರೆ ಆ ಭೂಮಿ ಹಾಗೆ ಕಾಣಿಸ್ತಾ ಇತ್ತು. ಹೀಗೆ ಕವಿ ಶ್ರೇಷ್ಠರಾದವರೆಲ್ಲರೂ ಕೂಡ ಅವನ ಈ ಅಪರೂಪದ ವ್ಯಾಪ್ತಿಯನ್ನ, ಹನುಮಂತನಿಗೆ ಹೊಂದುವ ಒಂದು ವಿಶಿಷ್ಟವಾದ ನೆಲವನ್ನ ಕಂಡಂತೆ ಹೇಳುವವರಿಗೆ ಬೇರೆ ಒಂದು ದೃಷ್ಟಾಂತ ನಲಬ್ಧ, ಉಪಮಾನ ಭೂಮಿ ನಲಬ್ಧ. ಹನುಮಂತನಿಗೆ ಸಮಾನವಾದ ಮತ್ತೊಂದು ದೃಷ್ಟಾಂತವನ್ನ ಕೊಟ್ಟು ಹೇಳಲಿಕ್ಕೆ ಭೂಮಿಯ ಲಕ್ಷಣವೇ ಸಿಗಲಿಲ್ಲ ಅಂತ ಹೇಳ್ತಿದ್ದಾರೆ. ವಿಸ್ತೀರ್ಣಸ್ಯ ಭಾವ ವಿಸ್ತೀರ್ಣತಾ, ವಿಸ್ತೀರ್ಣ ಭಾವ ಅಂತ ಅದನ್ನ, ವಿಸ್ತೀರ್ಣ ಭಾವೇ ದಶಯೋಜನಾನಿ ಯಸ್ಯಾಹ ಸಾ, 10 ಯೋಜನೆಗಳಷ್ಟು ಶರೀರ ಇರುವಂತಹದ್ದು ಛಾಯಾ. ಅಂಬುದವು ತಸ್ಮಾತ್ ತ್ರಿಗುಣಮಾಯತ, ವಿಸ್ತೀರ್ಣವಾದದ್ದೆಷ್ಟು ಅಂದ್ರೆ 3 ಪಟ್ಟು, ಅಂದ್ರೆ 30 ಯೋಜನ ಪರಿಮಿತಂ ಇತ್ಯರ್ಥ. ಅಸ್ಯ ಹನುಮತಃ ಇಯಂ ಛಾಯಾ, ಅಸ್ಯ ಹನುಮತಃ ಉಪಮಾನಸ್ಯ ಸಾದೃಶ್ಯಸ್ಯ ಭೂಮಿ ಸ್ಥಾನಂ ಕವೀಂದ್ರೈಃ ಕವಿಶ್ರೇಷ್ಠೈಃ ಲಬ್ಧ. ಆದ್ರೆ ಅವನಿಗೆ ಅವನೇ ಉಪಮಾನವಾಗಿ ಕಂಡ ಹೊರತು ಇದಕ್ಕಿಂತ 3 ಲೋಕದಲ್ಲಿ ಬೇರೆಯದೇ ಆದ ಹನುಮಂತನ ಛಾಯೆಗಿಂತ ಅತಿರಿಕ್ತವಾದ ಹನುಮಂತನನ್ನ ಪರಿಚಯಿಸುವ ಲಕ್ಷಣ ಬೇರೆ ಎಲ್ಲೂ ಕೂಡ ಕಾಣ್ಲಿಕ್ಕೆ ನಲಬ್ಧ, ಸಿಗಲಿಲ್ಲ. ಹನುಮತಶ್ಛಾಯ ಸಮುದ್ರೇ ದೃಶ್ಯಮಾನ ವಿಸ್ತಾರೇ ದಶಯೋಜನ ಆಯಾತ್ಯಾಂ ತದ್ರಿಗುಣ, ಅಗಲಕ್ಕೆ 10 ಯೋಜನ, ಉದ್ದಕ್ಕೆ ಅದರ 3 ಪಟ್ಟು. ಇಯಮೇವ ಅಸ್ಯ ಉಪಮಾನ ಭೂಮಿ, ಹನುಮಂತನನ್ನ ಪರಿಚಯಿಸಲಿಕ್ಕಿರುವ ಜಾಗ ಯಾವುದು ಅಂದ್ರೆ ಹೇಗಿದ್ದಾನೆ ಅಂದ್ರೆ ಅವನ ನೆರಳಿನಂತಿದ್ದಾನೆ. ತಚ್ಛಾಯಾಂ ವಿನ ಕಿಮನ್ಯತ್ ಸಾದೃಶ್ಯಂ ತ್ರಿಲೋಕ್ಯಾಂ, ಅವನ ಛಾಯೆಯನ್ನು ಹೊರತುಪಡಿಸಿ ಇನ್ನೇನಿದೆ ಅವನಿಗೆ ಪರಿಚಯಕ್ಕೆ ಅಂತ ಇರುವ ವಸ್ತು ಮತ್ತೊಂದು. ದಶಯೋಜನ ವಿಸ್ತೀರ್ಣ 30 ಯೋಜನಮಾಯತ ಛಾಯಾ ವಾನರ ಸಿಂಹಸ್ಯ ಜವೇ ಚಾರುತರಾ ಭವತ್. 10 ಯೋಜನದಷ್ಟು ಅಗಲ, 30 ಯೋಜನದಷ್ಟು ಉದ್ದ. ಆಯತ ಅಂದ್ರೆ ಉದ್ದ. 2 ದಿಕ್ಕಿನಿಂದಲೂ ಯೋಚನೆ ಮಾಡಿದರೆ ಇಷ್ಟು ದೊಡ್ಡ ಪ್ರಮಾಣದ ಅವನ ನೆರಳೇ ಹನುಮಂತನನ್ನ ಪರಿಚಯಿಸುವ ಉದಾಹರಣೆಯಾಗಿ ಸಿಕ್ಕಿತ್ತು ಹೊರತು ಬೇರೆ ಯಾವುದು ಕೂಡ ಸಿಗುವುದು ಸಾಧ್ಯ ಇರಲಿಲ್ಲ. ಚೈತನ್ಯ ಅವರು ಹೇಳಿ. ಸುರಾಧಿರಾಜಂ ಪತಗಾಧಿರಾಜ, ಅದು ಗ್ರಾಮರ್ ಡಿಸ್ಕಸ್ ಮಾಡಲಿಲ್ಲ. ಸರಿ. ವಿಸ್ತೀರ್ಣ ಭಾವೇ, ವಿಸ್ತೀರ್ಣಸ್ಯ ಭಾವಃ ವಿಸ್ತೀರ್ಣ ಭಾವಃ ತಸ್ಮಿನ್ ವಿಸ್ತೀರ್ಣ ಭಾವೇ ದಶಯೋಜನ, ಅದು ನೆರಳಿಗೆ ಹೇಳಿದ ವಿಶೇಷಣ. ಅದರಿಂದಾಗಿ ದಶ ಯೋಜನ ಯಸ್ಯಾಹ ಸಾ, ದಶಯೋಜನದಷ್ಟು ವಿಸ್ತಾರವುಳ್ಳದ್ದು ಛಾಯಾ, ಅದಕ್ಕೆ ವಿಶೇಷಣ ಅದು. ಅದನ್ನಾಗ ಅದು ಸ್ತ್ರೀಲಿಂಗದಲ್ಲಿದೆ, ಯೋಜನಾ ಛಾಯಾ ಅಂತ. ಅಸ್ಯ ಷಷ್ಠಿ ಏಕ, ಛಾಯಾ ಸ್ತ್ರೀಲಿಂಗ ಪ್ರಥಮ ಏಕ, ಅಂಬುಧೌ, ಅಂಬುಧಿ ಅಂತ ಶಬ್ದ, ಅದರ ಸಪ್ತಮಿ ಭಕ್ತಿ ಏಕವಚನ ಅಂಬುಧೌ. ತತ್ ತ್ರಿಗುಣಾಯತೆ, ತ್ರಿಗುಣಾಯತ. ತತ್ ಅಂದ್ರೆ ಹಿಂದೆ ಹೇಳಿದ ದಶಯೋಜನ ಅದಕ್ಕಿಂತ ತ್ರಿಗುಣಾಯತ 3 ಪಟ್ಟು ಹೆಚ್ಚು. ತ್ರಿಗುಣಂ ಆಯತ ತ್ರಿಗುಣಾಯತ, ತ್ರಿಗುಣಾಯತ ಇಯಂ, ಇಯಂ ಛಾಯಾ ಕವೀಂದ್ರೈಹಿ ಲಬ್ಧ ಅಂತ ತಪ್ರತ್ಯಂತವಾದ ಶಬ್ದ, ಸ್ತ್ರೀಲಿಂಗ ಪ್ರಥಮ ಏಕ. ಕವೀಂದ್ರೈಹಿ ತೃತೀಯ ವಿಭಕ್ತಿ ಬಹುವಚನ. ಉಪಮಾನ ಭೂಮಿ, ಉಪಮಾನಸ್ಯ ಭೂಮಿ ಸ್ತ್ರೀಲಿಂಗ ಪ್ರಥಮ ಏಕ. ಹನುಮತಃ ಷಷ್ಠಿ ಏಕ, ನ ಅವ್ಯಯ. ಹಿ ಅಪರಾ ಹ್ಯಪರ, ಅದು ಎಣ್ಸಂಧಿ. ಅಪರಾ ಅನ್ನೋದು ಸ್ತ್ರೀಲಿಂಗ ಪ್ರಥಮ ಏಕ. ತ್ರಿಲೋಕ್ಯಾಂ, ತ್ರಿಲೋಕಿ ಅಂತ ಶಬ್ದ, ಅದರ ಸಪ್ತ
ಹರೇ ರಾಮ. ಹೇಳಿ. ಸುರಾಧಿರಾಜಂ ಪತಗಾಧಿರಾಜ सुराधिराजं पतगाधिराज सुराधिराजं पतगाधिराज तां जिहीर्षुर्जितवान् ज्वरेण जवेन सुधां जिहीर्षुर्जितवान् तवेन सुधां जिहीर्षुर्जितवान् तवेन प्लवङ्गराजो हि पतङ्गराजम् प्लवङ्गराजो हि पतङ्गराजं प्लवङ्गराजो हि पतङ्गराजम् सीतां जिहीर्षुर्जितवान् अवश्यम् सीता जिहीर्षुर्जितवान् अवश्यम् सीतां जिहीर्षुर्जितवान् जितवान् अवश्यम् अवश्यम् जितवान् अवश्यम् ಹಿಂದೆ ತನ್ನ ತಾಯಿಯನ್ನ ಸೆರೆಯಿಂದ ಬಿಡಿಸಬೇಕು ಅನ್ನುವುದಕ್ಕೆ ಒಂದು ಷರತ್ತು ಹಾಕಿದ ಕದ್ರುವಿನ ಮಾತಿನಂತೆ ದೇವತೆಗಳ ಲೋಕಕ್ಕೆ ಗರುಡ ತೆರಳಿ ಸುಧಾಂ ಜಿಹೀರ್ಷುಹು, ಸುಧಾ ಅಂದ್ರೆ ಅಮೃತ, ಅಮೃತವನ್ನ ಅಪಹರಿಸುವುದಕ್ಕಾಗಿ ಪತಕಾಧಿರಾಜನಾದ ಗರುಡನು ಅವನ ತೀವ್ರವಾದ ವೇಗದಿಂದ ಜವೇನ ಸುರಾಧಿರಾಜಂ ಜಿತವಾನ್, ವೇಗದಿಂದ ಈ ದೇವೇಂದ್ರನನ್ನು ಗೆದ್ದ. ಈ ಪ್ಲವಂಗರಾಜ, ಕಪಿಗಳ ಒಡೆಯನಾದಂತಹ ಹನುಮಂತ, ಸೀತಾಂ ಜಿಹೀರ್ಷುಹು, ಸೀತೆಯನ್ನ ಕರೆತರುವುದಕ್ಕಾಗಿ, ಅಂದ್ರೆ ಒಟ್ಟು ಅಲ್ಲಿಂದ ಒಂದು ಸರ್ಜಿಕಲ್ ಸ್ಟ್ರೈಕ್, ಕರೆ ತರಬೇಕು ಅವಳನ್ನೀಗ ವಾಪಸ್. ಜಿಹೀರ್ಷುಹು, ಮರಳಿ ಕರೆ ತರುವುದಕ್ಕಾಗಿ ವೇಗದಿಂದ ವಿಹಂಗರಾಜನೆನಿಸಿದಂತಹ ಗರುಡನನ್ನು ಅವಶ್ಯವಾಗಿ ಅನಾಯಾಸವಾಗಿ ಜಿತವಾನ್, ಅಂದ್ರೆ ಗರುಡನಿಗಿಂತ ಅತ್ಯಂತ ವೇಗವಾಗಿ ಚಲಿಸಿದ. ಗರುಡನ ವೇಗ ಅತ್ಯಂತ ಹೆಚ್ಚಿನದ್ದು. ಆದ್ರೆ ಪ್ಲವಂಗರಾಜನೆನಿಸಿದಂತಹ ಹನುಮಂತನು ಸೀತೆಯನ್ನ ಕರೆತರುವ ನೆಪದಲ್ಲಿ ಅವಶ್ಯಂ, ನಿಶ್ಚಯವಾಗಿ ಜಿತವಾನ್, ಗರುಡನನ್ನು ಗೆದ್ದ. ಅಂದ್ರೆ ಪತಂಗರಾಜ ಗರುಡ, ಪ್ಲವಂಗರಾಜ ಹನುಮಂತ ಅಥವಾ ಕಪಿವೀರ ಅಂತ ಅರ್ಥ. ಸುರಾಧಿರಾಜಂ ಪತಗಾಧಿರಾಜ ಸುಧಾಂ ಜಿಹೀರ್ಷು ಜವೇನ ಜಿತವಾನ್, ಪ್ಲವಂಗರಾಜ ಹಿ ಪತಂಗರಾಜಂ ಸೀತಾಂ ಜಿಹೀರ್ಷು ಅವಶ್ಯಂ ಜಿತವಾನ್. ಎರಡು ಅಂಶಗಳು ಹಿಂದಿನ ಒಂದು ಘಟನೆ ಹಿಂದೆ ನಡೆದದ್ದು, ಈಗ ನಡೀತಾ ಇರುವಂತದ್ದು, ಎರಡನ್ನ ಸೇರಿಸಿ ಹೇಳ್ತಿದ್ದಾರೆ. ದೇವತೆಗಳ ಒಡೆಯ ಸಮುದ್ರವನ್ನ ಕಡೆದಾಗ ಬಂದ ಅಮೃತವನ್ನ ಸಂಗ್ರಹಿಸಿದವ ದೇವೇಂದ್ರ, ಅದು ಭಗವಂತ ಕೊಟ್ಟು, ಅದನ್ನ ಗರುಡ ಅನಿವಾರ್ಯವಾಗಿ ತನ್ನ ತಾಯಿಯನ್ನ ಬಿಡುಗಡೆಗೊಳಿಸುವುದಕ್ಕೋಸ್ಕರ ಕದ್ರು ಮೊದಲಾದಂತಹ ಸರ್ಪದ ಜನಾಂಗಕ್ಕೆ ಕೊಡ್ಲಿಕ್ಕೋಸ್ಕರ ದೇವಲೋಕದಿಂದ ಗೆದ್ದು ತಂದ. ಅಂದ್ರೆ ಅದನ್ನ ತರುವಾಗ ದೇವೇಂದ್ರ ಅಡ್ಡ ಬಂದ, ಅವನನ್ನ ಗೆದ್ದ. ಜಿತವಾನ್ ಜವೇನ, ಅತ್ಯಂತ ವೇಗದಿಂದ ಗೆದ್ದ ಗರುಡ ದೇವೇಂದ್ರನನ್ನ. ಅಂತಹ ಎಲ್ಲ ದೇವತೆಗಳನ್ನ ಗೆದ್ದ ಗರುಡನನ್ನ ಸೀತೆಯನ್ನ ಕರೆತರುವ ಕಾರ್ಯದಲ್ಲಿ ತೊಡಗಿದಂತಹ ಹನುಮಂತ ವೇಗವಾಗಿ ಚಲಿಸುವಂತಹ ಗರುಡನನ್ನು ಮೀರಿದ ವೇಗದಲ್ಲಿ
ಲಂಕೆಯೆಡೆಗೆ ತೆರಳಿ ಗರುಡನ ವೇಗಕ್ಕಿಂತ ಹೆಚ್ಚಿನ ವೇಗದವನು ಅಂತ ತನ್ನನ್ನು ನಿರೂಪಿಸಿ ಅವನನ್ನು ಗೆದ್ದ ಅಂತ ಎರಡು ದೃಷ್ಟಾಂತಗಳ ಮೂಲಕ, ಅಂದ್ರೆ ಎರಡು ವಿಷಯಗಳನ್ನ ಹೇಳುವುದರ ಮೂಲಕ ಹನುಮಂತನ ಅಸಾಧಾರಣವಾದ ವೇಗವನ್ನು, ಆ ಕೆಲವೊಮ್ಮೆ ವೇಗ ಇರುತ್ತೆ, ಸಾಮರ್ಥ್ಯ ಇರಲ್ಲ, ಕೆಲವರಿಗೆ ಸಾಮರ್ಥ್ಯ ಇರುತ್ತೆ, ವೇಗ ಇರಲ್ಲ, ಎರಡೂ ಒಂದೆಡೆ ಸಿಗುವುದು ತುಂಬಾ ಅಪರೂಪದ ಸಂಗತಿ. ಅಂಥದ್ದೊಂದು ವ್ಯವಸ್ಥೆಯನ್ನು ಈ ಪದ್ಯದ ಮೂಲಕ ತಿಳಿಸಿದ್ರು. ರಾಜೋ ಗರುಡ ಸುಧಾಹರಣಾರ್ಥಂ ಇಂದ್ರಂ ಜಿತವಾನ್, ಅಯಂ ಪ್ಲವಂಗರಾಜ ಗರುಡಮಪಿ ಜವೇನ ಜಿತವಾನ್ ಸೀತಾಂ ಆಜಿಹಿರ್ಷು ಅವಶ್ಯಂ ನಿಶ್ಚಿತಮೇತತ್ ಅಂತ ಒಟ್ಟು ಅದರ ವಿವರಣೆಯನ್ನ ಸಂಗ್ರಹ ಚಂದ್ರಿಕೆಯಲ್ಲಿ ಇದ್ದದ್ ನೋಡಿದ್ವಿ. ಮುಂದಿನ ಪದ್ಯ ಯಾರಿದ್ದಾರೆ? ಸುಧಾ ಅವ್ರು ಹೇಳಿ. ಇಲ್ವಾ ಸುಧಾ ಅವರು? ಭೂಷಣ್ ಅವ್ರು ಹೇಳಿ. को वा नरेन्द्रस्य समानतायाम् को वा नरेन्द्रस्य समानतायां को वा नरेन्द्रस्य समानतायां वर्तेत यस्यानिल एव तुल्यः वर्तेत यस्यानिल एव तुल्यः वर्तेत यस्यानिल एव तुल्यः को वा नरेन्द्रस्य समानतायाम् को वा नरेन्द्रस्य समानतायां को वा नरेन्द्रस्य समानतायां पालुतायाम् समानतायां रामस्य यो भाति कृपालुतायाम् रामस्य यो भाति कृपालुतायां रामस्य को यो भाति कृपालुतायां ರಾಮನ ಹನುಮಂತನ ಶಕ್ತಿಯ ಎದುರು ವಾನರೇಂದ್ರಸ್ಯ ಸಮಾನತಾಯಾಮ್ ಅನಿಲಃ ಏವ ತುಲ್ಯಃ, ಅವನೇ ಸಮರ್ಥ, ಅವನಿಗೆ ಮತ್ತೊಬ್ಬ ಸಮಾನತೆಯಲ್ಲಿ ಎದುರಾಳಿಯಾಗಿ ಸ್ಪರ್ಧಿಯಾಗಿ ಇರುವವನನ್ನ ತುಲ್ಯ ಕೋ ಕಹ ತುಲ್ಯ, ಯಾರು ಪ್ರತಿಸ್ಪರ್ಧಿ? ವಾನರೇಂದ್ರಸ್ಯ ಸಮಾನತಾಯಾಮ್, ಶ್ರೀರಾಮಚಂದ್ರನಿಗೆ ಸಮಾನನಾಗಿ ವಾನರೇಂದ್ರನಾದ ಹನುಮಂತನಿಗೆ ಸಮಾನನಾಗಿ ಯಾರಿದ್ದಾನೆ? ನ ಕೋಪಿ, ಇದ್ರೆ ಅವನೇ ತನಗೆ ಸಮಾನನಾಗಿ ಇನ್ನೊಂದು ರೂಪದಿಂದ ಕಾಣಿಸ್ಕೊಳ್ಬೇಕು. ಹಾಗೆ ರಾಜರಲ್ಲಿ ಹಿರಿತನವನ್ನ ಹೊಂದಿದ ಶ್ರೀರಾಮಚಂದ್ರನಿಗೆ ಸಮಾನವಾದ ಕೃಪಾಲುತ ಅನ್ನುವ ಗುಣದಿಂದ, ರಾಜನಾಗಿ ಕೃಪಾಲುತ್ವ ಅನ್ನುವ ಗುಣ ತುಂಬಾ ಅಪರೂಪದ್ದು, ದರ್ಪವೇ ಬರುತ್ತೆ, ಎಲ್ಲರನ್ನು ಕಸತ್ತರ ನೋಡೋದಾಗುತ್ತೆ. ಆದ್ರೆ ರಾಮನ ಕೃಪಾಲುತ ಏನು ಅನ್ನುವ ವಿಷಯದಲ್ಲಿ ಸ್ವತಃ ರಾಮಚಂದ್ರನೇ ಕೈ ಇಬ ಭಾತಿ, ವಾಯುವಿನಂತೆ ತೋರ್ತಾ ಇದ್ದಾನೆ. ಹನುಮಂತನೇ ಅವನಿಗೆ ಸಮಾನ ಅಂತ ಹಿಂದೆ ಹೇಳಿ, ಆದ್ರೆ ಅದೇನು ಅಂದ್ರೆ ನೀಚೋಪಮ, ಮಧ್ಯಮೋಪಮ, ಉತ್ತಮೋಪಮ ಅಂತ ಇರುತ್ತೆ. ಕೆಲವೊಂದ್ಸರ್ತಿ ದೊಡ್ಡದನ್ನು ವರ್ಣನೆ ಮಾಡಿದ್ರೆ ಅದು ಇದರಷ್ಟು ದೊಡ್ಡದಿದೆ ಅಂತಲ್ಲ, ದೊಡ್ಡದ್ರ ಸ್ವಲ್ಪ ಆದ್ರೂ ಗುಣ ಇದೆ ಅಂತ. ಕೆಲವೊಮ್ಮೆ ಮಧ್ಯಮ ಅಂದ್ರೆ ಎರಡು ಸಮಾನ ಇರುತ್ತೆ. ನೀಚೋಪಮ ಅಂದ್ರೆ ಬೇರೆ ಉದಾಹರಣೆದಿಲ್ಲ, ಅದಕ್ಕಿಂತ ಚಿಕ್ಕದಿಂದನೇ ಹೇಳಿ ಮೇಲೆ ಅದಕ್ಕೆ ವ್ಯವಸ್ಥೆ ಮಾಡ್ಬೇಕಾದ್ರೆ ಅದು ಯಾವಾಗ ಆಗತ್ತೆ? ಅದಕ್ಕಿಂತ ಪ್ರತಿಸ್ಪರ್ಧಿಯಾಗಿ ಬೇರೆ ಯಾವುದು ಇಲ್ಲ ಅಂತ ಆದಾಗ. ಅದಕ್ಕೆ ಪ್ರತಿಸ್ಪರ್ಧಿ ಅಲ್ಲದೆ ಇದ್ರೆ ಅದರ ಹತ್ತಿರದಲ್ಲಿ ಬರುವಂತದ್ದನ್ನಾದ್ರೂ ತಗೊಳ್ಬೇಕು. ಹಾಗೆ ನಾರಾಯಣನ ಕೃಪಾಲುತ್ವವನ್ನ ಹತ್ತಿರದಲ್ಲಿ ಹೊಂದುವವನು ಪರವಾಗಿಲ್ಲ ಅಂತ, ದೂರನೇ ಉಪದೇಶ ಪಡೆದವನಿಗೆ ಗೊತ್ತಾಗುತ್ತದೆ ಎಷ್ಟು ದೂರ ಇದೆ ಅಂತ. ಆದ್ರೆ ಲೋಕದಲ್ಲಿ ಕಾಣುವ ಪದಗಳ ಅಂತರಕ್ಕೆ ದೂರ ಅಂತ ನೋಡಿದಾಗ ತುಂಬಾ ಹತ್ತಿರದ ಸಂಬಂಧವನ್ನ ಹೇಳಿದಂತೆ ಕಾಣುತ್ತೆ. ಹನುಮಂತನಿಗೆ ಸಮಾನವಾದ ಮತ್ತೊಬ್ಬ ವ್ಯಕ್ತಿ ಅಂದ್ರೆ ಸ್ವತಃ ಹನುಮಂತನೇ, ಅಂದ್ರೆ ಮೂಲ ರೂಪದಿಂದ ಅನಿಲ ಅಂತ ಅನಿಲ ಅನ್ನೋ ಶಬ್ದ ಬಳಸಿದ್ರು. ವಾನರೇಂದ್ರಸ್ಯ ಅನಿಲ ಏವ ತುಲ್ಯ, ಯಾಕಂದ್ರೆ ಅವನೇ ಇನ್ನೊಂದು ರೂಪದಿಂದ. ಕೋ ವಾನರೇಂದ್ರಸ್ಯ ಸಮಾನತಾಯ, ಸಮಾನ ದೃಷ್ಟಿಯಿಂದ ಕಾಣುವ
ಎಲ್ಲರನ್ನೂ ಪ್ರೀತಿಸುವ ವಿಸ್ತೃತವಾದ ಕೃಪಾ ದರ್ಶನ ಅನ್ನೋದು ರಾಮನಿಗೆ ಅದು ಶೋಭೆ ತರುವಂತದ್ದು. ಅಂತದಕ್ಕೆ ಯಾರನ್ನಾದ್ರೂ ಹೋಲಿಸ್ಬೇಕು ಅಂತಂದ್ರೆ ಕೈವ ಕೋವ ಅಂದ್ರೆ ಕಹವ ಸ್ವತಃ ಚತುರ್ಮುಖ ಅಥವಾ ಪ್ರಾಣನೇ ಒಂದು ಹಂತದಲ್ಲಿ ವಾಯುರಿವ ಆಭಾತಿ. ಕಹ ವಾನರೇಂದ್ರಸ್ಯ ಕೋ ವಾನರೇಂದ್ರಸ್ಯ ಷಷ್ಠಿ ವಿಭಕ್ತಿ ಏಕವಚನ. ವಾನರಾಣಾಂ ಇಂದ್ರಃ ವಾನರೇಂದ್ರಃ ತಸ್ಯ ವಾನರೇಂದ್ರಸ್ಯ ಸಮಾನತಾಯಾಂ ಸಮಾನತಾ ಶಬ್ದದ ಶ್ರೀಲಿಂಗದ ಸಪ್ತಮಿ ಏಕ. ವರ್ತೇತ ವರ್ತೇತ ವರ್ತೇಯತಾಂ ವರ್ತೇರನ್ ವರ್ತೇಹ ವರ್ತೇತ ವರ್ತೇತಂ ವರ್ತೇಯ ವರ್ತೇವ ವರ್ತೇಮ. ವರ್ತೇತ ಆಯ್ತು. ಯಸ್ಯ ಟಿ ಯಸ್ಯ ಅನಿಲಃ ಯಸ್ಯಾನಿಲಃ ಸವರ್ಣ ಅನಿಲಃ ಏವ ಅನಿಲ ಏವ ವಿಸರ್ಗಲೋಪ ಏವ ಅದು ಏನು ಸಂಧಿಯು ಸಮಾಸಕ್ಕೆ ಅವಕಾಶವಿಲ್ಲ. ತುಲ್ಯ ಏವ ಅವ್ಯಯ ತುಲ್ಯ ಪುಲ್ಲಿಂಗ ಪ್ರಥಮ ಏಕ. ಕೋ ವಾ ಎರಡೂ ಕೂಡ ಸರಿಯಾಗಿ ವಾ ಅನ್ನೋದು ಅವ್ಯಯ, ಕಹ ಅನ್ನೋದು ಪುಲ್ಲಿಂಗ ಪ್ರಥಮ ಏಕ. ಅವನಿಗೆ ಸಮಾನನಾದವನು ಯಾರಿದ್ದಾನೆ? ವಿಷಯ ಅಲರ್ಟ್ ಆದ ತಕ್ಷಣವೇ ಭಗವಂತನಿಗೆ ಸಮಾನನಾದ ಮತ್ತೊಬ್ಬ ವ್ಯಕ್ತಿ ಇಲ್ವೇ ಇಲ್ಲ ಅನ್ನೋದನ್ನು ತಿಳಿಸುವುದಕ್ಕೆ ಕೋವ ನರೇಂದ್ರಸ್ಯ ಸಮಾನತಾಯ, ಆಗ ಕೋ ವಾನರೇಂದ್ರಸ್ಯ ಸಮಾನತಾಯ, ಈಗ ಕೋ ವಾ ನರೇಂದ್ರಸ್ಯ ಸಮಾನತಾಯ ರಾಮಸ್ಯ ಯೋಭಾತ ಕೃಪಾಲುತಾಯ. ರಾಮನಿಗೆ ಕೃಪಾಲುತ್ವದಲ್ಲಿ ಸಮಾನ ಹೊಂದುತ್ವ ಸಮಾನತಾ ಅನ್ನೋ ಗುಣವನ್ನ ಹೊಂದುವ ವ್ಯಕ್ತಿ ಇದ್ರೆ ಭೀಮ ಮಾತ್ರ. ಹಾಗೆ ರಾಮನ ಗುಣ ಸಾದೃಶ್ಯ ಅನ್ನೋದು ಹನುಮಂತನಲ್ಲಿ ಒಂದು ಹಂತಕ್ಕೆ ಒಪ್ಲಿಕ್ಕಾಗುತ್ತೆ ಅಂದ್ರೆ ಈ ಸಮಾನ ದೃಷ್ಟಾಂತ ಎನ್ನುವಂತೆ ತಗೊಳ್ತಾ ಇದ್ದಾರೆ. ಕಹವ ಕೋವ ಎರಡು ವಿಸರ್ಗ ಲೋಪ ಆಯಿತು. ನರೇಂದ್ರಸ್ಯ ಷಷ್ಠಿ ಏಕ ಸಮಾನತಾಯಾಂ ಷಷ್ಠಿ ಏಕ ರಾಮಸ್ಯ ಷಷ್ಠಿ ಯೋ ಯಹ ಪುಲ್ಲಿಂಗ ಪ್ರಥಮ ಏಕ ಭಾತಿ ಲಟ್ ಪ್ರಥಮ ಏಕ ಕೃಪಾಲುತಾ ಅದರ ಸ್ತ್ರೀಲಿಂಗ ಸಪ್ತಮಿ ಏಕ ಕೃಪಾಲುತಾಯಾಂ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಂ ಅಸ್ತು. ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳು. ಶ್ರೀಕೃಷ್ಣಾರ್ಪಿತಮಸ್ತು. ನಾಳೆ ಮಂಗಳ ಮಾಡೋಣ. ಸುಂದರ ಕಾಂಡದ್ದು ನಾವು ತಾತ್ಪರ್ಯ ಮಂಗಳನು ಬಾಕಿ ಇದೆ. ಯಾರಿಗಾದ್ರೂ ಅಪೇಕ್ಷೆ ಇದ್ರೆ ನಮ್ಮ ಗುರುಗಳ ವಿಶ್ವೇಶತೀರ್ಥ ಶ್ರೀಪಾದರ ಆರಾಧನೆಯ ಸಮಯದಲ್ಲಿ ತಾತ್ಪರ್ಯದ ಒಂದು ಯಾವ್ದಾದ್ರೂ ಭಾಗ ತಗೊಂಡು ಒಂದು 10 ನಿಮಿಷ ಅಥವಾ 10-12 ನಿಮಿಷ ಅನುವಾದ ಮಾಡಬಹುದು. ಒಳ್ಳೆ ವಿಷಯವನ್ನು ತಗೊಂಡು ಗುರುರಾಜ ಅನುವಾದ ಮಾಡ್ತೀನಿ ಅಂತಂದ್ರೆ ಅವತ್ತು ಬರ್ಬೋದು, ಅಥವಾ ಭೂಷಣ್ ಅವರು ಅಥವಾ ಚೈತನ್ಯ ಅವರು ಅಥವಾ ಸುಧಾ ಅವರು ಯಾರಾದ್ರೂ ಸರಿ. ಯಾರ ಪಾಠ ಯಾವ್ದೋ ಒಂದು ಕೆಲವು ದಿವಸ ಆಗಿಲ್ಲ ಅಂದ್ರೆ ಸಮಸ್ಯೆ ಇಲ್ಲ. ಯಾವ ಭಾಗವನ್ನ ನೀವು ಆಯ್ಕೆ ಮಾಡ್ಕೊಳ್ತೀವಿ ಜನವರಿ ಟೈಮಲ್ಲಿ ಇನ್ನೂ ಅವಕಾಶ ಇದೆ. 10 ನಿಮಿಷ ಯಾವ ಶ್ಲೋಕ ಅಂತ ನೀವು ಒಂದ್ ಕಡೆ ವಿಭಾಗ ಮಾಡಿ ಅದನ್ನಷ್ಟನ್ನು ಅನುವಾದ ಮಾಡಿ ಅಂದ್ರೆ ಒಂದ್ ಕಡೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟು ಅದನ್ನ 3-4 ಸಲ ನಾವೇ ಇಲ್ಲಿ ಮೊದಲು ಅಭ್ಯಾಸ ಮಾಡೋಣ. ಆಮೇಲೆ ಗುರುಗಳ ಮುಂದೆ ಒಪ್ಸುದು. ಅದು ಎಲ್ಲಿ ಅಂತಂದ್ರೆ ವಿಶ್ವೇಶತೀರ್ಥ ವೃಂದಾವನದ ಮುಂದೆ ಅದನ್ನು ಹೇಳಲಿಕ್ಕೆ. ಹಾಗೆ ನಮ್ಮ ಹಾಗೆ ಇನ್ನು ಯಾರೋ ಒಂದು ಕೆಲವು ಹುಡುಗರು ಇರ್ತಾರೆ, ಯಾರ್ಯಾರು ಹೊರಗಿನಿಂದ ಇದೇ ತರ ಪಾಠ ಕೇಳಿದವರಿಗೆಲ್ಲ ಬರ್ಬೇಕು ಅಂತ ಸ್ವಾಮಿಗಳ ಆದೇಶ. ನೀವು ಪಾಠ ಮಾಡಿದ್ದು ಹಾಗೆ ಮರಿಬಾರ್ದು. ಒಂದು ಆದೇಶ ನನಗೂ ಹೇಳಿದ್ದಾರೆ. ಅವ್ರು ಕಲ್ತದ್ದನ್ನ ಅವರು ಮನಸ್ಸಲ್ಲಿ ಮನದಟ್ಟು ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನೀವು ಯಾವಾಗ್ಲೂ ಮತ್ತೆ ಮತ್ತೆ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಬೇಕಿಲ್ಲ. ಸುಮ್ನೆ ಪಾಠ ಅನ್ನೋದು ಗಾಳಿಯಲ್ಲಿ ತೇಲಿ ಹೋಗ್ತಾ ಇರುತ್ತೆ, ಉಪಯೋಗ ಇಲ್ಲ ಹಾಗೆ ಮಾಡಿ. ಅದು ತಪ್ಪಾಗುತ್ತೆ. ಗುರುಕುಲ ಅಂತ ಅಪೇಕ್ಷೆ ಪಡುವುದಾದ್ರೆ ಅದು ಹಾಗೇನೆ ಬರಬೇಕು. ಎಲ್ಲಿದ್ರು ಸರಿ ಅವರದೊಂದು ದಿನ ಅಭ್ಯಾಸ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಒಂದು 10 ನಿಮಿಷ ಆದ್ರೂ ಅದಕ್ಕೋಸ್ಕರ ಕೊಟ್ಟು ಅವ್ರು ಅಧ್ಯಯನ ಮಾಡ್ಬೇಕು ಅಂತ
ಈ ಒಂದು ತಾತ್ಪರ್ಯಣೆಯದ್ ಮಾಡ್ಬೋದು. ಈಗ ಪೂರ್ವದಲ್ಲಿ ನಮ್ಗೆ ಸಂಗ್ರಹ ರಾಮಾಯಣ ಆಗಿದೆ ಅಂದಾಗಿ ಒಂದು 15-20 ಶ್ಲೋಕ ಕಂಟಿನ್ಯೂಸ್ ನೋಡ್ಕೊಂಡು, ಅದ್ರ ಸಮಯ ಬೇಕಾದ್ರೆ ನಾನು ಇನ್ನೊಮ್ಮೆ ತಿಳ್ಕೊಳ್ತೇನೆ, ಈ ಒಂದು ಸರ್ಗ ಪೂರ್ತಿ ನೋಡ್ಕೊಳ್ತೇನೆ ಅಥವಾ ಒಂದು ಅಧ್ಯಾಯ ಪೂರ್ತಿ ನೋಡ್ಕೊಳ್ತೇನೆ ಅಂತ ಒಂದ್ಸರ್ತಿ ಮೊದ್ಲಿಂದ ಕೊನೆಯ ತನಕ ನೋಡ್ಕೊಳ್ಬೇಕು. ನೀವು ಸುಮ್ನೆ ಅಷ್ಟೇ ಮಾಡಿದ್ರೆ ಸಾಕಾಗುದಿಲ್ಲ. ಇಲ್ಲಿ ತನಕ ಯಾವಾಗೆಲ್ಲ ಆಗ್ತಾ ಇದೆಯೋ ಎಲ್ಲವನ್ನೂ ನೀವು ಒಂದೊಂದು ಭಾಗವಾಗಿ ಅಕಸ್ಮಾತ್ ಬಿಡಿ, ಆ ಸಂದರ್ಭದಲ್ಲಿ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಆದ್ರೆ ಮತ್ತೊಂದು ಸಂದರ್ಭದಲ್ಲಾದ್ರೂ ಕೂಡ ನಾವು ಒಂದು ಸರ್ತಿ ಎಲ್ಲ ಜೊತೆಯಾಗಿ ಅದನ್ನ ಗುರುಗಳ ಸನ್ನಿಧಾನದಲ್ಲಿ ಅಥವಾ ಕೃಷ್ಣನ ಸನ್ನಿಧಾನದಲ್ಲಿ ಒಪ್ಪಿಸದೇ ಇದ್ರೆ ನಾವು ಸುಮ್ನೆ ಪಾಠ ಕೇಳಿ ಅಲ್ಲೇ ಹೊರಟು ಹೋಗುತ್ತೆ. ಅದು ದೇವರಿಗೆ ಸಮರ್ಪಣೆ ಆದ್ಮೇಲೆನೆ ಮಂಗಳದ ನಿಜವಾದ ಫಲ ನಮಗೆ ಸಿಗುತ್ತೆ. ಇಲ್ಲಾಂದ್ರೆ ಓದಿದ ಕಿವಿಯಲ್ಲಿ ಹಾರು ಹೋಗಿದಾಗ ಆಗತ್ತೆ. ಅದಕ್ಕೋಸ್ಕರ ಅದೊಂದು ಮಾತಾಡ್ಕೊಳ್ಳಿ ನೀವೇ ಯಾರನ್ನೆಲ್ಲ. ಇದರಲ್ಲಿ ಯಾವುದೇ ನಿಮಗೆ ನೀವು ಅದಕ್ಕೋಸ್ಕರ ಖರ್ಚು ಮಾಡೋದು ಬೇಡ. ಕೇವಲ ಮುಖ್ಯ ಆಗ್ಬೇಕಾದ ಕೆಲಸ ದೇವರಿಗೆ ಅದನ್ನು ಒಪ್ಪಿಸ್ಬೇಕು. ಅದಕ್ಕೆ ನೀವು ಓದ್ಬೇಕು. ಅದು ಓದಿ ಮಾಡಿದ್ರೆ ಮಾತ್ರ ಅದು ನಾವು ಮಂಗಳ ಮಾಡಿದಾಗ ಆಗತ್ತೆ. ಅದಕ್ಕೆ ಎಷ್ಟೆಲ್ಲ ಆಗಿದೆ ಎಲ್ಲವನ್ನೂ ಒಂದೊಂದು ಭಾಗದಲ್ಲಿ ಸ್ತೋತ್ರದ ರೂಪದಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ಮಾಡ್ಬೇಕು ಅಂದ್ರೆ ಅಲ್ಲಿ ಒಂದ್ ದಿವಸ ಹೋಗೋಣ, ಇಲ್ಲ ಇಲ್ಲೇ ಬೆಂಗಳೂರಲ್ಲಿ ಗುರುಗಳ ಸನ್ನಿಧಾನದಲ್ಲಿ ಮಾಡೋಣ ಅಂದ್ರೆ ಅಲ್ಲಿ ಮಾಡೋಣ ಅಷ್ಟೇ. ದೇವರು ಮುಂದೆ ಒಪ್ಸೋದು, ದೇವರಿಗೆ ಒಂದು ಹಣ್ಣು ಕಾಯಿ ನೈವೇದ್ಯ ಮಾಡೋದು, ವಾಪಸ್ ಬರೋದು. ಇದಕ್ಕಿಂತ ಹೆಚ್ಚಿನದ್ದೇನು ನಾನು ಅಪೇಕ್ಷೆ ಪಡೋದಿಲ್ಲ. ಇದು ಮೇಲೆ ನಿಮ್ಗೆ ಏನಾದ್ರು ಮಾಡ್ಬೇಕು ಅನ್ಸಿದ್ರೆ ಅದು ನಿಮ್ದು, ಆದ್ರೆ ನನಗೆ ಬೇಕಿರೋದು ನೀವು ಇದು ಮಾಡ್ಲೇಬೇಕು. ಉಳಿದದ್ದು ಯಾವ್ದು ಮಾಡಿದ್ರು ತೊಂದ್ರೆ ಇಲ್ಲ, ಮಾಡದೇ ಇದ್ರು ತೊಂದ್ರೆ ಇಲ್ಲ. ನೆನ್ಪಿಟ್ಕೊಳ್ಳಿ. ಸರಿ, ಶ್ರೀಕೃಷ್ಣ ಅರ್ಪಣಮಸ್ತು.